ಯಾವತ್ತು ಕೈ ಬಿಡುದಿಲ್ಲ ಅಂತ ಮಾತ್ಮರು ಹೇಳ್ತಾರ. ಏನ್ರಿ ದೇವ್ರ ನಂಬುದ್ರೆ ಯಾವತ್ತೂ ಕೈ ಬಿಡುದಿಲ್ಲ. ಬಿಡುದಿಲ್ಲ. ಯಾಕೆ ಈ ಮಾತು ಹೇಳ್ಯಾರ? ಯಾಕೆ ಹೇಳ್ಯಾರಿಪ್ಪ? ಇದು ಹನುಮಂತ ದೇವರದ ಗುಡಿ ಕಟ್ಟ್ಯಾರ ಇಲ್ಲಿ. ಹೌದು ಹೌದು, ಹನುಮಂತ ದೇವ್ರ ಗುಡಿ. ಹನುಮಂತ ದೇವರ ಗುಡಿ. ಹೌದು. ಈ ಹನುಮಂತ ದೇವರ ಗುಡಿ ಕಟ್ಟಬೇಕಾದ್ರೆ ಏನ್ ಕಾರಣ ಆಗ್ಯದ ಇಲ್ಲಿ? ಹನುಮಂತ ದೇವ್ರ ಗುಡಿ ಕಟ್ಲಾಕ ಈ ಕಡ್ಲೆವಾಡ ಗ್ರಾಮದಾಗ ಹನುಮಂತ ದೇವ್ರ ಗುಡಿನ ಇಲ್ಲೇ ಕಟ್ಟಬೇಕಾದ್ರೆ ಏನ್ ಕಾರಣ ಅದ? ನಿಮಗೆ ಏನ್ ಶಂಕ ಬಂದದ್ರಿಪ್ಪ ಸರ್? ನಮಗ್ ಯಾನ ಬಂದದ ಕೇಳಿದ್ರ, ಹಾ ರೀ, ಹನುಮಂತ ರಾಮದೇವ್ರ ಮ್ಯಾಲ ವಿಶ್ವಾಸ ಇಟ್ಟ. ಯಾರು? ರಾಮದೇವ್ರ ಮೇಲ. ರಾಮದೇವರ ಶ್ರೀರಾಮಚಂದ್ರನ ಮ್ಯಾಲ ಹನುಮಂತ ವಿಶ್ವಾಸ ಇಟ್ಟು ಶ್ರೀರಾಮಚಂದ್ರನ ಕೈ ಒಳಗ ದುಡದ. ಹೌದು. ಅದೇ ರೂಪ ಹನುಮಂತ. ಹೌದು. ಎಷ್ಟೋ ಮಂದಿ ಕಲ್ಲು ಒಗಿತಾರ, ಬಾಲ ಹನುಮ ಬಂದಾನ ಅಂತ ಹೇಳಿ ಕಲ್ಲು ಒಗಿತಾರ. ಹೌದು. ಅದೇ ರೂಪದ ಹನುಮಂತ ಈ ಕಡ್ಲೆವಾಡ ಗ್ರಾಮಕ್ಕ ಗಿಡ ಊರು ಸಂಚಾರ ಮಾಡ್ಕೋತ ಹಾರಾಡ್ಕೋತ ಬಂದು ಕಡ್ಲೆವಾಡ ಗ್ರಾಮದೊಳಗ ಪ್ರಾಣ ಬಿಟ್ಟ. ಹೌದು. ಕಡ್ಲೆವಾಡ ಗ್ರಾಮದೊಳಗ ಪ್ರಾಣ ಬಿಟ್ಟ. ಇದು ಹನುಮಂತದ ಶ್ರೀರಾಮಚಂದ್ರನ ಭಕ್ತ ಇವ ಅದಾನ. ನಮ್ಮ ಊರಾಗ ಪ್ರಾಣ ಬಿಟ್ಟ ಅನ್ನಂದ್ರೆ ಇವನ ಹಂಗೆ ಬಿಡಬಾರ್ದು ಅಂತ ಹೇಳಿ ಸರ್ಕಲ್ ಕಟ್ಟಿ ಅವನು ಗುಡಿ ಕಟ್ಟಿದ ಊರು ಯಾವ್ದಾರ ಇದ್ರೆ ಅದು ಕಡ್ಲೆವಾಡ ಗ್ರಾಮ ಅಂತೇಳಿ ಸಭಾದ ಹೇಳುವಂತ ಮಾತದ ಪುಣ್ಯಾತ್ಮರೇ. ಹೌದು ಹೌದು, ಕಡ್ಲೆವಾಡಿ ಗ್ರಾಮ. ಇವತ್ತಿನ ದಿವಸ ಅಂತ ಹನುಮಂತ ದೇವರದ ಒಂದು ಗುಡಿಯನ್ನ ಕಟ್ಟಿ ಈ ಗುಡಿ ಕಾರ್ಯಕ್ರಮಕ್ಕ 2 ಸಂಘಗಳನ್ನ ಬರಮಾಡಿಕೊಂಡಾರ. ಹೌದು ಹೌದು. ಇವತ್ತಿನ ದಿವಸ ನಮ್ಮ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಭೀಮಾಶಂಕರ ಮುತ್ತನ ಡೊಳ್ಳಿನ ಕಲಾಗಾಯನ ಸಂಘ ನಂಬುದದ ಉತ್ನಾಳದು. ಹೌದು ಹೌದು. ಇನ್ನ ಸೊಲ್ಲಾಪುರ ಜಿಲ್ಲೆಯ ಹೌದು ಅಕ್ಕಲಕೋಟ ತಾಲೂಕಿನ ಸುಕ್ಷೇತ್ರ ಬಸವಣ್ಣ ಸಂಗೊಳ್ಳಿಗೆಯ ಗ್ರಾಮದ ಪರಮ ಪೂಜ್ಯರು. ಹೌದು ಹೌದು. ನಮ್ಮ ಮದಗೊಂಡ ಮಹಾರಾಜರ ಸಂಘ ಇವತ್ತು ನಮ್ಮ ಜೊತೆಯಲ್ಲಿ ಕೂಡಿದ ಪುಣ್ಯಾತ್ಮರೇ. ಹೌದು ಹೌದು. ಬಹಳ ಒಳ್ಳೆ ಹಿರಿಯರು. ಹೌದು. ನಮ್ಮ ಗುರುಗಳ ಜೊತೆಯಲ್ಲಿ ಕಾರ್ಯಕ್ರಮ ಮಾಡ್ಕೋತ ಬಂದಾರ. ಹೌದು. ನಮ್ಮ ಗುರುಗಳ ಲಿಂಗೈಕ್ಯ ಆಗಿಂದ ಹಾ ಇದು ನನ್ನ ಮಗನೇ ಅದ, ಇದನ್ನೊಂದು ಹಿಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಅವ್ರ ಜೊತೆಯಲ್ಲಿ ನಮ್ಮನ್ನ ಕಾರ್ಯಕ್ರಮ ಕೂಡಿಸ್ಕೋತ ಬಂದಾರ. ಹೌದು. ಅವ್ರ ಇದ್ರಿಗೆ ನಾವು ಅಷ್ಟು ಮಾತಾಡ್ಲಕ್ಕ ಏನು ಬಹಳ ಶಾಣರಿಲ್ಲ. ಹೌದು ಹೌದು. ತಮಗ ಕುತ್ತವ್ರಿಗೆ ಒಂದು ವಿನಂತಿ ಅದ. ಏನದ್ರಿಪ್ಪ? ನಂದು ಅವ್ರಿಗೆ ವಿನಂತಿ ಅದ. ಮುತ್ತವ್ರಿಗೆ ನೀವು ಏನು ತಿಳ್ಕೊಬೇಕಾಗಿದೆ ಜೀವನದಾಗತ್ತೆ ಕೇಳಿದ್ರೆ ಏನ್ರಿಪ್ಪ? ಈಗ ದಿನನಿತ್ಯ ಬೈಕ್ ಓಡಿಸ್ತೀವಿ ನಾವು. ಹೌದು. ಅಂದ್ರೆ ಸೈಕಲ್ ಮೋಟರ್ ಓಡಿಸ್ತೇವು. ಸೈಕಲ್ ಮೋಟರ್ ನೀವು ಎಲ್ಲಾರು ಓಡಿಸ್ತೇವೆ. ಅದಕ್ಕೆ ದಿನನಿತ್ಯ ಪೆಟ್ರೋಲ್ ಹಾಕೇಬೇಕು. ಪೆಟ್ರೋಲ್ ಹಾಕ್ಲಿಕ್ಕೆ ಮುಂದಕ್ಕೆ ಅದು ಹೋಗಂಗೇನು ಗಾಡಿ ಹೋಗುದಿಲ್ಲ. ಹೌದು ಹೌದು. ಪೆಟ್ರೋಲ್ ಹಾಕಿ ಬೈಕ್ ಓಡಿಸ್ತೇವು. ಹೌದು. ಇದರಂತೆ ದಿನನಿತ್ಯ ನಾವು ಕಾರ್ಯಕ್ರಮ ಮಾಡ್ತೀವಿ. ಹೌದು. ಇದು ಶ್ರಾವಣ ಮಾಸ. ಶ್ರಾವಣ ತಿಂಗಳದಾಗ ನಾವು ಏಕ ಕಾರ್ಯಕ್ರಮ ಮಾಡ್ಕೋತ ಬರ್ಲಾತಿದ್ದೇವ್. ಕರೆ ದಿನನಿತ್ಯ ಒಂದು ಮ್ಯಾಳಗಳು ನಮಗ್ ಭೇಟಿ ಆಗ್ತಾವ. ದಿನ ಕಾರ್ಯಕ್ರಮ ನಾವು ಮಾಡೋದು ಹೆಂಗದತ್ತ ಕೇಳಿದ್ರ ಹೆಂಗದ್ರಿಪ್ಪ ಸರ? ಸೈಕಲ್ ಮೋಟ್ರಕ್ ಪೆಟ್ರೋಲ್ ಹಾಕಿ ನಡೆಸದಂಗ ಗಾಡಿ ನಡೆಸ್ತೇವ್ ನೋಡು. ಹಂಗ ದಿನ ಕೂಡ್ತಕ್ಕಂತ ಮ್ಯಾಳಗಳು ಕೂಡ ಜೋಡಿ ಕಾರ್ಯಕ್ರಮ ಮಾಡೋದು. ದಿನ ಪೆಟ್ರೋಲ್ ಹಾಕಿ ಸೈಕಲ್ ಮೋಟ್ರ್ ಓಡಿಸದಂಗ. ಹೌದು. ಇನ್ನ ಪರಮ ಪೂಜೆ ಸಂಗೊಳ್ಳಿಗೆ ಮಹಾರಾಜ ಜೋಡಿಯನ್ನ ಕಾರ್ಯಕ್ರಮ ಮಾಡ್ತೀವಿ ನೋಡ. ಈ ಕಾರ್ಯಕ್ರಮ ಹೆಂಗತ್ತ ಕೇಳಿದ್ರ ಹೆಂಗ್ರಿಪ್ಪ? ತಿಂಗಳಿಗೆ ಒಮ್ಮೆ ಹೆಂಗ ಸೈಕಲ್ ಮೋಟ್ರಕ್ ಆಯಲ್ ಹಾಕಿ ಚೇಂಜ್ ಮಾಡ್ತೀವಿ ನೋಡ. ಆಯಿಲ್ಲ ಹಂಗ ಇಂತ ಮಾತ್ಮರನ್ನ ನಿಮ್ ಊರಾಗ ಕರೆಸೋದೇ ಆಗ್ಲಿ, ಅವರ ಜೊತೆಯಲ್ಲಿ ನಾವು ಕಾರ್ಯಕ್ರಮ ಕೊಡೋದೇ ಆಯ್ತಂದ್ರ ನಮ್ಮ ಶರೀರದೊಳಗಿನ ಆಯಲ್ ಚೇಂಜ್ ಮಾಡ್ದಂಗ ಅಂತೇಳಿ ಮಹಾತ್ಮ ಹೇಳ್ತಾರ ಪುಣ್ಯಾತ್ಮರ. ಎಲ್ಲರಿಗೆ ಹೌದು ಆಯಲ್ ಬದಲು ಮಾಡ್ದಂಗ ಆಗ್ತತಿ. ಹೌದು ಹೌದು. ಬಹಳ ಒಳ್ಳೆ ಮಾತುಗಳನ್ನ ನಮ್ಮ ಅಪ್ಪಾಜಿಯವರು ಈ ಗ್ರಾಮದೊಳಗ ಹೇಳಿ ತಮಗೆಲ್ಲರಿಗೆ ಮನಸ್ಸ ಆನಂದಗೊಳಿಸ್ಯಾರ. ಇಲ್ಲಿ ಮಠ. ಹೌದು ಹೌದು. ನಮ್ಮ ಇವತ್ತಿನ ದಿವಸ ಹೇಳ್ರಿ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಮೋಸೋಳಿಗೆ ಗ್ರಾಮದ ಹೌದು ಅಪ್ಪಾಜಿಯವ್ರಿಗೆ ಕೂಡ ನನ್ನ ನಮಸ್ಕಾರಗಳನ್ನ ಹೇಳಿ ಬಹಳ ಅದ್ಭುತವಾಗಿ ಇದು ಯಾರ್ದು ಫೋನ್ ಬಂದ್ಬಿಡ್ರ ಈ ಕಡ್ಲೆವಾಡ ಗ್ರಾಮದಲ್ಲಿ ಹೌದು ಹನುಮಂತ ದೇವರ ಒಂದು ಜಾತ್ರಾ ನಿಮಿತ್ತವಾಗಿ ತಾವೆಲ್ಲ ಸಾಕಷ್ಟು ಮಂದಿ ಇಲ್ಲಿ ಕೂಡಿರಿ.
ಹೌದ್ ಹೌದ್ ಇದು ಹನುಮಂತ ದೇವರ ಗುಡಿ ಕಟ್ಲಾಕ ಕಾರಣ ಏನು ಅನ್ನೋದು ಈಗಾಗಲೇ ನಾ ಮಾತ ಹೇಳಿನಿ. ಹೌದ್ ಹೌದ್ ಈ ಹನುಮಂತ ದೇವರ ಒಂದು ಜಾತ್ರಾ ನಿಮಿತ್ತವಾಗಿ ಹೌದು. ಒಂದು ಜ್ಞಾನ ದಾಸೋಗ, ಇನ್ನೊಂದು ಅನ್ನ ದಾಸೋಗ ಇಟ್ಟಿರಿ ಪುಣ್ಯಾತ್ಮರೇ. ಹೌದ್ ಹೌದು. ಇದು ಊರ್ ಒಳಗ ಪೂರ್ವದಿಂದ ಬಂದಿರತಕ್ಕಂತ ದೇವಸ್ಥಾನ ಅಲ್ಲ. ಹಾ 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 ಊರೊಳಗ ಪೂರ್ವದಿಂದ ಬಂದಿರತಕ್ಕಂತ ದೇವಸ್ಥಾನ ಅಲ್ಲ. ಹೌದು. ಇತ್ತಿತ್ತಲಾಗ ನಿಮ್ಮ ಕೈಯಾರೇನೆ ನೀವೇ ಕಟ್ಟಿರ್ತಕ್ಕಂತ ದೇವಸ್ಥಾನ ಹನುಮಂತ ದೇವರ ಗುಡಿ ಇಲ್ಲಿ ಐತಿ. ಹೌದ್ ಹೌದು. ಇಂಥ ಹನುಮಂತ ದೇವರ ಗುಡಿ ಎಷ್ಟೋ ಪೂರ್ವಿ ಜಾಗದ ಒಳಗೆ ಇದ್ದಿರ್ತಕ್ಕಂತ ಗುಡಿಗೆ ಜಾತ್ರೆ ಮಾಡೋದು ಈಗ ಕಾಲದಾಗ ಕಠಿಣ ಆಗಿ ಕೂತದ. ಮುತ್ತವ್ರು ಹೇಳ್ದಂಗ ಹೌದ್ ಹೌದು. ಇದು ವಜ್ಜೆಗ್ಯದ. ನಿಮ್ಮ ಕೈಯಾರೆ ತಯಾರು ಮಾಡಿರ್ತಕ್ಕಂತ ಹನುಮಂತ ದೇವರ ಗುಡಿ ಮುಂದ ಈಗ ಅನ್ನದಾಸೋಗ ಇಟ್ಟಿರಿ. ಅನ್ನದಾಸೋಗ ಇಟ್ಟಿರಿ ಪುಣ್ಯಾತ್ಮರಿ. ಕಡ್ಲೆವಾಡ ಗ್ರಾಮದ ಹಿರಿಯರಿಗೆ ಹೇಳುದದ, ಈ ಭಗವಂತನ ಮುಂದ ಏನ್ ಅನ್ನದಾಸೋಗ ಇಟ್ಟಿರಿ ನೋಡ, ಹೇಳ್ತಾರ ಮಹಾತ್ಮರು. ಏನ್ ಹೇಳ್ಯಾರಿಪ್ಪ? ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ, ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ, ಅನ್ನಕ್ಕೆ ಮಿಗಿಲ ಇನ್ನಿಲ್ಲ, ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಹೇಳ್ಯಾರ. ಹೌದು. ಇವತ್ತ ಈ ಭಗವಂತನ ಪೌಳಿ ಮುಂದೆ ನೀವು ಅನ್ನದಾಸೋಗ ಮಾಡ್ತೀರಿ ನೋಡ, ನೀವು ಎಲ್ಲಾರು ಪ್ರಯತ್ನ ಪಟ್ಟು ಜಾತ್ರೆ ಮಾಡಿ ಈ ಅನ್ನದಾಸೋಗ ಮಾಡಿರ್ತಕ್ಕಂತ ಪುಣ್ಯದ ಫಲ ಶ್ರೀರಾಮಚಂದ್ರ ಹನುಮಂತ ನಿಮ್ಮ ಮನೆ ಬಾಗಿಲ ಒಳಗೆ ಇಡ್ತಾನ ಅಂತ ಹೇಳಿ ಶಾಸ್ತ್ರ ಹೇಳ್ತದ. ಪುಣ್ಯಾತ್ಮರ ಎಲ್ಲರಿಗೂ ಈ ಮಾತು ನೆನಪಿರ್ಬೇಕ. ಠೀಕ್ ಹೇಳಿದ್ರಿ ಸರ್. ಏನ್ ಹೇಳಿದ್ರಿ? ಅನ್ನದಾಸೋಗ ಇಟ್ಟಿರಿ ನೀವು. ಹೌದು. ಕಡ್ಲೆವಾಡದವ್ರ ಪುಣ್ಯಾತ್ಮರೆಲ್ಲರೂ ಕೂಡಿ. ಹೌದು. ಈ ಅನ್ನದಾಸೋಗದ ಪುಣ್ಯದ ಫಲ ಸಿಕ್ಕೇ ಸಿಗುತ್ತದೆ. ಇಂದಿನ ನಾಳೆ ಶ್ರೀರಾಮಚಂದ್ರ ಕೊಟ್ಟೆ ಕೊಡ್ತಾನ ಸಭಾದ ಕೈ ಎತ್ತಿ ಹೇಳಿರಿ. ಕೈ ಎತ್ತಿ ಹೇಳಿದೆವು. ಅನ್ನದಕ್ಕಿಂತ ಶ್ರೇಷ್ಠ ಯಾವುದು ಇಲ್ಲ ಅಂತ ಮಾತು ಹಿಂಗ ಹೇಳಿದೆವು ನಾವು. ಹಿಂಗ ಹೇಳಿರಿ. ನನಗ್ ಹಿಂಗ ಅನಸ್ತದ್ರಿ. ಹೆಂಗ್ರಿ? ಅನ್ನದಾನಕ್ಕಿಂತ ರೊಕ್ಕದಾನೇ ಶ್ರೇಷ್ಠ ಅಂತ ನಾತಿ ನೀವೇ ಅನ್ನತ್ರಿ. ಇದಕ್ಕ ಅನ್ನದಾನಕ್ಕಿಂತ ರೊಕ್ಕದಾನೇ ಶ್ರೇಷ್ಠ ಹಿಂಗತ್ತೀನು. ಅನ್ನದಾನಕ್ಕಿಂತ ರೊಕ್ಕದಾನೇ ಶ್ರೇಷ್ಠ ನಾ ಹಿಂಗತ್ತೀನು. ನೀವು ಹಿಂಗತ್ತೀರಿ. ಅದಕ್ಕೆ ನಿಮ್ಮನ ಏನದ? ನಾ ಕೇಳ್ತೀನಿ ನಿಮ್ಮನ, ರೊಕ್ಕದಾನೆ ಹೆಂಗ ಶ್ರೇಷ್ಠ ಮಾಸ್ತರ? ಅಕ್ಕಲಕೋಟ್ ತಾಲೂಕಾ ಬಸವ ಸಂಗೊಳ್ಗಿಂದ ನಮ್ ಸಂಗೊಳ್ಗಿ ಅಜ್ಜವ್ರು ಬಂದಾರ ಅಪ್ಪಾಜಿ ಅವರು. ಬಾಗೇವಾಡಿ ತಾಲೂಕಾ ಉತ್ನಾಳದಿಂದ ನೀವು ಬಂದಿದೆವು. ನೀವು ಎರಡೂ ಮೇಳದವ್ರು ಇಲ್ಲಿಗೆ ಬರ್ಬೇಕಾದ್ರ ಏನ್ ಅನ್ನಿಗೆ ಆಗಿ ಬಂದಿರೋ ರೊಕ್ಕಿಗೆ ಆಗಿ ಬಂದಿರೋ? ಖರೆ ಹೇಳುದ್ರಿ ಇವತ್ತ ಸ್ಟೇಜ್ ಮೇಲ ಮಾಸ್ತರ. ಅನ್ನಿಗೆ ಆಗಿ ಬಂದಿದ್ದೆ ಖರೆ ಇದ್ರ ಈಗ ಎರಡೂ ಮೇಳದವ್ರು ಊಟ ಮಾಡಿರಿ. ಊಟ ಮಾಡೇ ಚಾಲು ಮಾಡಿರಿ. ಮಧ್ಯಾಹ್ನ 2 ಗಂಟೆಕೊಮ್ಮೆ ಊಟ ಮಾಡ್ರಿ. ಸಂಜೆಕ್ 5 ಗಂಟೆಕೊಮ್ಮೆ ಊಟ ಮಾಡ್ರಿ. 6ಕ್ಕೆ ಹೋಗ ಮುಂದ ಪದರಾಗ 4 ಜೋಳದ ರೊಟ್ಟಿ ಕಟ್ಟಿ ಕೊಡ್ತಾರ. ಸೀದಾ ನಿಮ್ ಜೀಪ್ ಹತ್ತುದು. ರೊಕ್ಕಿಲ್ಲ, ರೂಪಾಯಿ ಇಲ್ಲ. ನಿನಗ ನಾ ಮಾತು ಕೇಳ್ತೀನಿ. ಕೇಳ್ರಲ್ಲ. ಬಾಳ ಟೀಕೆ ಮಾತಾಡತ್ತಿದಿ. ನಿನ್ನ ಪಾರ್ಟಿನೂ ಮಂದಿ ಬಹಳ ಆದಲ್ಲಿ. ನಮ್ ಕಡೆ ಇರುದಿರಿ ಹಂಗ ಮಂದಿನೇ ಹಿಡ್ದಿರ್ತೇವ್ ನಾವು. ನಿಮ್ಮ ಕಡೆ ಮಂದಿ ಹಿಡ್ದಿರಿ. ಈಗ ಕಡ್ಲೆ ವಾಡದವ್ರು ನಮಗ ರೊಕ್ಕ ಮುಗಿಸ್ಯಾರ. ಮುಗಿಸಿರ್ತಕ್ಕಂತ ರೊಕ್ಕ ನಮಗ ಸಂಜಿಕ 5 ಗಂಟೆಕ್ ರೊಕ್ಕ ಕೊಡ್ತಾರ. 5 ಗಂಟೆಕ್ ಏನ್ ಮಾಡ್ತಾರ ಅವರು? ರೊಕ್ಕ ಕೊಡ್ತಾರ. ರೊಕ್ಕ ನಮಗ ಕೊಡ್ತಾರ. ಕೊಡ್ಲಾರ್ದೇ ಹೋಗುದಿಲ್ಲ. ಇವೆಲ್ಲ ಅಟ್ಟಿ ಅದಾವ ಇವು. ಹೇಳ್ರಿ ನೀವು. 5 ಗಂಟೆಕ್ ನಮಗ ಮುಗಿಸಿದ ರೊಕ್ಕ ಕೊಡ್ತಾರ. ಅವರು ಕಮಿಟಿ ಅವ್ರು ವಿಚಾರ ಮಾಡ್ತಾರ. ಏನತ್ತ? ಸಂಗೊಳ್ಗಿ ಮುತ್ತೆಯವರು ಮತ್ತ ಉತ್ನಾಳ ಪರಸು ಬಹಳ ಚಂದ ಕಾರ್ಯಕ್ರಮ ಮಾಡ್ದ. ಇನ್ನ ಒಂದ್ 500 ಹೆಚ್ಚಿಗೆ ಹೋಗಲಿ ಅಂತೇಳಿ ನಮಗ ನಿಮಗ ಕೂಡ 1,000 ರೂಪಾಯಿ ಅವ್ರು ಹೆಚ್ಚಿಗೆ ರೊಕ್ಕ ಕೊಡ್ತಾರ. ಸಾಕತ್ತಿದೇನು? ಇಲ್ಲ, ರೊಕ್ಕಿ ಸಾಕಲ್ಲಾರ್ರಿ ಮಾಸ್ತರ. ಇನ್ನೊಂದ್ 2,000 ಹೆಚ್ಚಿಗೆ ಕೊಡ್ತಾರ. ಕಿಸ ತುಂಬ ಚಾಳ ಒಡ್ಡುದು. ಮತ್ತ ಇನ್ನೊಂದ್ ತುಸು ಬಾಳ್ ಕೊಟ್ರಂದ್ರ ಚಾಳ ಒಡ್ಡುದು. ಸಾಕತ್ತಿರೇನು? ಮನ್ಸ್ ಸಾಕಲ್ಲ ಅಲ್ರಿ. ಇಲ್ಲ. ಈಗ ಬರೋಣ ಊಟಕ್ಕ ಕರ್ಕೊಂಡು ಹೋದ್ರ. ಹೌದು. ನಮ್ಮ ಅಂಶದಣ್ಣನ ಮನೆಗೆ. ಹೌದೌದು. ನಮ್ಮ ಬಾಜುಕೆ ನೀವು ಊಟಕ್ಕ ನಿಮ್ಮ ಮಗ್ಗಲಿಗೆ ಕೂತಿದನ. ನಮ್ಮ ಮಗ್ಗಲಿಕ್ಕೆ ಊಟಕ್ಕೆ ಕೂತಿದ್ರಿ. ಹೌದು. ಬೆಕ್ಕದೇ ಅಮೃತ ಅಡಿಗೆ ತಯಾರು ಮಾಡ್ಯಾರ ಅವರು. ಅಮೃತದ ಅಡಿಗಿತ್ತಲ್ಲಿ. ಹೌದೌದು. ಊಟ ಮಾಡಕ್ ಚಲೋ ಮಾಡ್ದೇವು. ಹೌದು. ಊಟ ಮಾಡೋ ಮುಂದ ನನಗೂ ಚಪಾತಿ ಹಾಕಿದ್ರೆ ನಿನಗೂ ಚಪಾತಿ ಹಾಕಿ ಊಟಕ್ಕೆ ಕೊಟ್ರು ಆನಂದ ಊಟ ಆಯ್ತ. ಹೌದು. ಅಂಶದಣ್ಣದ ಕಕರ ಇನ್ನೊಂದು ಚಪಾತಿ ಹಾಕೋರತ್ತ ನಿಮಗ ಅಂದವ. ಹೌದೌದು. ಅವಾಗ ನೀವ್ ಏನಂದ್ರಿ ಅವನಿಗೆ? ಏ ತಮ್ಮ ಬಹಳ ಆನಂದ ಆಯ್ತು, ಇನ್ನು ಸಾಕು, ಇನ್ನು ಒಂದು ತುತ್ತು ಮ್ಯಾಲ ಹೋಗುದಿಲ್ಲ ಅಂದಿ. ಹೌದು. ಮತ್ತ ರೊಕ್ಕ ಬಾಳ ಕೊಟ್ರಂದ್ರೆ ಚಾಳ ಒಡ್ತಿದಿ. ಮತ್ತ ಒಂದು ಚಪಾತಿ ಮ್ಯಾಲ ಉಣ್ಣಂದ್ರ ಒಲ್ಲೆತ್ತಿದಿ. ನಿನಗೆ ಯಾವಾಗ ಸಮಾಧಾನ ಮಾಡ್ಯದ? ಅನ್ನದಾನೇ ಶ್ರೇಷ್ಠ ಸಮಾಧಾನ ಮಾಡಿದ್ರಿಪ್ಪ. ಹಿಂಗ ನನಗನಬೇಡ. ಅನ್ನದಾನ ಶ್ರೇಷ್ಠ ಐತ್ರಿಪ್ಪ.
ಅನ್ನದಾನೇ ಶ್ರೇಷ್ಠ ಜಗತ್ತದಾಗ. ಜಗತ್ತದೊಳಗ ಅನ್ನದಾನ ಶ್ರೇಷ್ಠದ. ನೀವು ಮಾತಾಡೋ ಮಾತು ಹೆಂಗಾಗ್ತೈತಿ ಗುರ್ತನ? ಏನಾಗ್ತದ್ರಿ? ಹಿಂಗ ಅಡ್ಡ ಬಂದು ಮಾತಾಡೋ ಮಾತು ಹೆಂಗಾಗ್ತೈತಿ? ಹಾ ಹಾ ಒಂದಿಬ್ರು ಬಸ್ನ್ಯಾಗ ಕೂತ ಮಾತಾಡ್ಕೋತ ಹೊಂಟಿದ್ರತ್ತ. ಹಾ 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 ಒಬ್ಬ ಜುಟ್ಲಾ ಕಾಯ್ದಿದ್ದ, ನೆತ್ಯಾಗ ಇಲ್ಲ ಅಂಗಾಲಾಗ. ಜುಟ್ಲ ನೆತ್ತಿ ಕಾಯ್ತಾರಲ್ರಿ. ಜುಟ್ಲಾ ನೆತ್ತೆಗೆ ಕಾಯವಲ್ಲ. ಹಾ ಒಬ್ಬ ಇವತ್ತಿ ಹಚ್ಚಿದ್ದ, ಹಣಿ ಮೇಲೆ 3 ಬಟ್ಟ. ಇಲ್ಲ ಡುಬ್ದಾಗ. ಯಾನ್ ಆಡ್ ಹಿಡಿತ್ರಿ ಇವತ್ತು? ಹಾ ಹೇಳ್ರಿ. ಇವತ್ತಿ ಹಚ್ಚಿದ್ದ. ಹೌದು ಇಬ್ರು ಕೂಡಿ ಮಾತಾಡ್ಕೋತ ಹೊಂಟಿದ್ರ. ಹೌದು. ಅವಾಗ ಇವತ್ತಿ ಹಚ್ಚದವ್ ಕೇಳ್ತಾನ ಜುಟ್ಲಾ ಬಿಟ್ಟವಂಗ, ಏನತ್ತ? ನಿಮ್ದು ಯಾವ ರೀ ಅಂತ ಕೇಳ್ದ. ಹಾ ಹಾ ಅವ ಇವನ್ ಹಣಿ ಮೇಲಿನ ಗಡದುಂಬಾರಿ ಇವತ್ತಿ ನೋಡಿ ಏನ್ ಅನ್ಬೇಕ್ರಿ? ಏನಂದ್ರಿ? ನಮ್ದು ಇವತ್ತಿ ಪೂರಿ ಅಂದವ. ಹಾ ಹಾ ಇವತ್ ಪೂರ. ಇವ ಅಂದ ಹಣಿ ಮೇಲೆ ಇವತ್ತಿ ಹಚ್ಚದವ. ಹಾ ಹಾ ಈ ಮಗ ನಾನು ಇವತ್ತಿ ನೋಡಿ ಅಂದಾನಂದ. ಹಾ ಹಾ ಇವ ಯಾವಾಗ ನನಗೆ ಕೇಳ್ತಾನು, ಹಾ. ಇವನಿಗೆ ನಾ ಯಾವಾಗ ಉತ್ತರ ಹೇಳತ್ತವ ಹಂಗೆ ಕೂತ. ಹಂಗೆ ಬಸ್ ಹೊಂಟಿತ್ತನ್ರಿ? ಇಲ್ಲ ಮನ್ಕೊಂಡಿತ್ತು. ಹಾ ಹೇಳ್ರಿ. ಬಸ್ ಹಂಗೆ ಹೋಗುದ್ಲ. ಹಾ ಹಾ ಕಡ್ಲೇವಾಡ ಅಂತ ಊರು ಸೆನೆ ಬರ್ತಿತ್ತು. ಹಾ ಅವ ಕೇಳ್ದವನಿಗೆ, ಏನತ್ತ? ನಿಮ್ದು ಯಾವ ರೀ ಅಂದವ. ಹಾ ಹಾ ಅವ ಏನಂದ್ರಿ? ಏನಂದ? ಮೊದಲೇ ಅನಸ್ಕೊಂಡಿದ್ದು ಸಿಟ್ಟಿತ್ತು. ಹೌದು. ಬಲಗೈ ಎತ್ತಿ ಮುಂದೆ ತಗೊಂಡ ಹಾ. ತಲೆ ಮ್ಯಾಲ ಕೈ ಇಟ್ಕೊಂಡ್ ಅಂದವ, ಹಾ. ನಮ್ದು ಜುಟ್ಲಾಪುರಿ ಅಂದವ. ಹಾ ಹಾ ಜುಟ್ಲಾಪುರಿ ಎಲ್ಲಿ ಬತ್ರಿ? ಜುಟ್ಲಾಪುರಿ ಎಲ್ಲಿ ಬರ್ತೀರಿ ಅಂದವ. ಹಾ ಇಲ್ಲಿ ಇವತ್ತಿಪುರ ಮಗಲಿ ಅದಲ್ಲಿ. ಜುಟ್ಲಾಪುರ ಹಿಂಗಾಗ್ತದ ನೋಡ್ರಿ. ಪ್ರಸಂಗ ಯಾವತ್ತು ಹಿಂಗಾಗಬಾರ್ದ. ಹೌದೌದು. ಬಹಳ ಒಳ್ಳೆ ಸಭಾ ಅದ ಇವತ್ತಿನ ದಿವಸ. ಕಾರ್ಯಕ್ರಮ ನಗನಗಸ್ತ ಕಾರ್ಯಕ್ರಮ ಇಲ್ಲಿ ಕೊಡ್ಬೇಕಾಗ್ಯದ. ಹೌದ್ ಹೌದು. ನಮ್ಮ ಅಪ್ಪಾಜಿಯವರು ಒಂದು ಮಾತನ್ನ ಹೇಳಿದ್ರ ಹೆಣ್ಣು ಮಕ್ಕಳ ಬದಲ್ದಾಗ. ಏನ್ ಹೇಳಿದ್ರಿಪ್ಪ? ಬಹಳ ಮ್ಯಾಳಗಳ ಜಾನಪದ ಅಂದ್ರೆ ಏನು, ಹೌದ್ ಹೌದು, ಅದರ ಅರ್ಥ ಏನು ಹೌದು ಅನ್ನೋದು ತಮಗೆಲ್ಲರಿಗೂ ಬಿಡಿಸಿಕೊಟ್ರ. ಈಗ ಸುಮ್ಮ ಕೆಲವೊಂದು ಮ್ಯಾಳಗಳು ಹೆಂಗ ಕರೆಸ್ತಾರಿ, ಹಾ ರೀ. ಇಲ್ಲಿ ಹಾಡ್ಕಿ ಕೇಳಾಕ ಅಕ್ಕ ಬಂದಾಳ ಅರಿವಿಲ್ಲ, ಹಾ. ತಂಗಿ ಬಂದಾಳ ಅರಿವಿಲ್ಲ, ಅತ್ತಿ ಬಂದಾಳ ಅರಿವಿಲ್ಲ, ಇಲ್ಲ ಅವ್ರ ಜೊತೆಲಿ ಅವ್ರ ಮಕ್ಕಳ ಜೊತೆ ತಾಯಿ ಬಂದಾಳ ಅರಿವಿಲ್ಲ. ನಾವು ಬಾಯಿಗೆ ಏನು ಬರ್ತದ ನೋಡು ಅದನ್ನೇ ಹಾಡುವಂತ ಕಲಾವಿದ್ರು ಈಗ ಭೂಮಿ ಮೇಲೆ ತುಂಬ್ಯಾರ. ಹೌದ್ ಹೌದು. ಕರೆ ಮುತ್ತೆವ್ರು ಹೇಳಿದ್ರ ಜಾನಪದ ಅಂದ್ರೆ ಏನು? ಏನು? ಕರಿಸೀರಿ ಉಡಬೇಡ, ಕಡವಾಣ ತೊಡಬೇಡ, ಹೌದು. ಬಾಗಿಲ ಮುಂದೆ ನಿತ್ತ ನಗಬೇಡ. ನೋಡಿ ಎಂತ ಮಾತ್ರಿ. ಹೌದ್ ಹೌದು. ಆನಂದ ಆಗಬೇಕು ಮಂದಿಗೆ. ಹೌದ್ ಹೌದು. ಇಂಥವ್ರ ಜೊತೆ ಕಾರ್ಯಕ್ರಮ ನಾವು ಮಾಡದೇವಂದ್ರೆ ನಮ್ಮ ಜನ್ಮ ಪವಿತ್ರ ಅಂತ ಹೇಳ್ತಾರ ಮಹಾತ್ಮರು. ನಮ್ಮ ಜನ್ಮ ಪವಿತ್ರದ. ಪವಿತ್ರ. ಸುಮ್ಮ 1000 ಮಂದಿ ಕೂಡ ಕೂಡಿ 1000 ಹಾಡಿ ಯಕಾಡರೆ ಹೋಗು ಕಿತಾನು ಹೌದ್ ಹೌದು. ಇಂಥ ಮಹಾತ್ಮರ ಪಾದದೊಳಗೆ ನಾವು ಕೆಲಸ ಮಾಡದೇವಂದ್ರೆ ನಮ್ಮ ಜನ್ಮ ಸ್ವಾರ್ಥ ಆಗ್ತದ ಅಂತ ಹೇಳ್ತಾರ. ಹೌದ್ ಹೌದು. ಅದಕ್ಕೆ ಇರ್ಲಿ, ಏನೋ ಸಣ್ಣ ಹುಡುಗನ ತಂದು ಇವತ್ತು ಮುತ್ಯರ ಮಾತಿಗೆ ಮರ್ಯಾದೆ ಕೊಟ್ಟ ನಮಗೆ ಕಾರ್ಯಕ್ರಮ ಕೊಟ್ಟಿರಿ. ಹೌದು. ನಮಗೆ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಇಲ್ಲಿ ಎಲ್ಲಾ ಕಮಿಟಿ ಹಿರಿಯರಿಗೆ ಮತ್ತು ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಈ ಉತ್ನಾಳ ಸಂಘದ ಪರವಾಗಿ ಶರಣಾರ್ಥಿಗಳನ್ನ ಹೇಳಿ 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 ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಹೌದ್ ಹೌದು. ನಮ್ಮ ಅಪ್ಪಾಜಿ ಅವರು ಒಂದು ವಿಷಯನ್ನ ಸುಮ್ಮ ನಮ್ಮ ಹುಡುಗ ಎಷ್ಟು ನನ್ನ ಜೊತೆಲಿ ಬರ್ತಾನಂತ ಹೇಳಿ ಒಂದು ತುಸು ಮಗನ ಚೆಕ್ ಮಾಡ್ಲಾಕ ಒಂದು ವಿಷಯ ಇಟ್ಟಾರ ಅವರು. ಹೌದ್ ಹೌದು. ಚಕ್ಕ ಏನು ವಿಷಯ ಇಟ್ಟಾರ ಅಂತ ಕೇಳಿದ್ರ, ಏನ್ರಿಪ್ಪ? ಜಗತ್ತದೊಳಗ ಅರು ಅನ್ನೋದು ಮುಖ್ಯ ಅದು, ಹಾ ಹಾ ಏನ ಮರು ಅನ್ನೋದು ಮುಖ್ಯ ಆದಂತಕ್ಕಂಥ ವಿಷಯನ್ನ, ಅರುವ ಮತ್ತು ಮರುವ, ಅರುವ ಮತ್ತು ಮರು ಅಂತಕ್ಕಂಥ ವಿಷಯನ ಇಟ್ಟಾರ. ಹೌದ್ ಹೌದು. ಯವ್ವ ಈ ದಯಮಾಡಿ ನೀವಂತ ತುಸು ಗದ್ಲಕ್ಕ ಮಾಡ್ರಿ. ಬಹಳ ಒಳ್ಳೆ ಸಭಾ ಅದಿರಿ. ಹೌದ್ ಹೌದು. ಇಲ್ಲೆಲ್ಲ ನಮ್ಮ ಅಪ್ಪನ ಕಂಪನಿ ಬಹಳ ಶಾಂತ ಕುಡಿಯೋದದ. ಅವ್ವಾಗೊಳದಂತ ತುಸು ದಾಂಧಿ ಇರ್ತದೆ. ಇಲ್ಲ ಹಂಗ ನೋಡುದೇರಿಪ್ಪ ಅವ್ರದ್ದು. ಯಾಕೆ ಅವ್ರು ಹಂಗ ದಾಂಧಲಿ ಮಾಡ್ತಾರ ಅಂತ ಕೇಳಿದ್ರ, ಯಾಕ್ರಿ? ಈಗ ಕಡ್ಲೆವಾಡ ಊರನವ್ರು ಹನುಮಪ್ಪನ ಜಾತ್ರೆ ಕೂಡ್ಯಾರ. ಹೌದು. ಅಕಾಡಿ ಕಾಡ್ ತ್ವಾಡದನವ್ರು ಎಲ್ಲಾರು ಕೂಡ್ಯಾರ. ಹೌದು. ಒಬ್ಬರಿಗೊಬ್ರು ಮಾತಾಡ್ತಾರ ಅವ್ರ. ಈಗ ಸಡು ಸಿಕ್ಕದ್ರಿ ಅವ್ರಿಗೆ. ಈಗ ಎಲ್ಲಾರು ಒಂದೇ ಜಾಗದಾಗ ಕೂಡ್ಯಾರ, ಮಾತಾಡ್ತಾರ. ಹೆಂಗ್ ಮಾತಾಡ್ತಾರ ಅವ್ರ? ಹ ಐ ತಂಗಿ ಗಾಂಡ ಕುಡಿತಾನ ಬಿಡ್ತಾನ? ಐ ನೀ ಶಶಿ ಜೋಜಿ ಮಾತಾಡ್ತೇ ಇಲ್ಲಿ? ಯಾರ ನಾನ? ಹಿಂಗ್ ಕೇಳ್ತಾರ ಈಗ. ಅಲ್ಲಿ ಕೇಳ್ತಾರ. ಈ ಟೈಮ್ ಸಿಕ್ಕದ್ರಿ. ಹಿಂಗ ಕೇಳ್ರವ, ಅದನ್ನೇ ಸಾವಕಾಶ ಕೇಳ್ರಿ ಅಂತಕ್ಕಂಥ ಮಾತನ್ನ ಹೇಳಿ 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 ಬಹಳ ಚಂದ. ಒಂದು ಅರುವ, ಮತ್ತೊಂದು ಇನ್ನೊಂದು ಮರುವ. ಮರುವ ಅಂತಕ್ಕಂಥ ವಿಷಯನ್ನ ನಮ್ಮ ಅಪ್ಪಾಜಿ ಅವ್ರು ಇಟ್ಟಾರ. ಹೌದ್ ಹೌದು. ಇಂದ ನನ್ನ ಪಾಲಿಗೆ ವಿಷಯ ಯಾವ್ದಿರ್ಲಿಪ್ಪ ಅಂತ ಕೇಳಿದ್ರ, ಯಾವ್ದ್ರಿ ಸರ್? ಅರು ಅನ್ನೋದೇ ನನ್ನ ಪಾಲಿಗೆ ಇರ್ಲಿ ಇರ್ಲಿ. ಅರುವ ಅರುವ. ಮರು ಅನ್ನೋದು ನಮ್ಮ ಅಪ್ಪಾಜಿ ಅವರು ವಿಷಯ ಬೆಳೆಸ್ತಾರ, ನಮಗೆಲ್ಲರಿಗೆ ಆನಂದ ಮಾಡೋಂಗ ಹೇಳ್ತಾರ. ಅರು ಮನಸ್ಸಿಗೆ ಯಾಕೆ ಇರ್ಬೇಕಂತ ಕೇಳಿದ್ರ, ಯಾಕ್ರಿ? ಈಗ ಪರಮ ಪೂಜೆ ಮದಗೊಂಡ ಮಹಾರಾಜರು, ಹೌದು, ನಮ್ಮ ಗುರು ಸುನ್ಯಾಳ ಹನುಮಂತ ಗೌಡ್ರು ಹೌದು, ನಮ್ಮನ್ನ ಅಗಲಿದ್ರು. ಹೌದು ಹೌದು. ನಮ್ಮನ್ನ ಅಗಲಿದಂತ ಟೈಮ್ದೊಳಗೆ ನಾವು ಮನಸ್ಸಿಗೆ ತಿಳ್ಕೊಂಡಿದ್ದೆವು, ಹೌದು, ಇನ್ನು ನಮ್ಮ ಹಿಂದೆ ಯಾರು ಇಲ್ಲ ಇಲ್ಲ. ನಮ್ಮ ಗುರು ಅಗಲಿ ಹೋದ, ನಮಗೆ ಯಾರು ಇಲ್ಲ ಅಂತ ಹೇಳಿ ನಾವು ಗಾಬರಿಗೆ ಬಿದ್ದು ಕೂತಿದ್ದೆವು. ಹೌದು. ಅಂತ ಟೈಮ್ದೊಳಗೆ ಮದಗೊಂಡ ಮುತ್ತವ್ರು ಹೇಳಿದ್ರ, ಏನ್ ಹೇಳಿದ್ರಿಪ್ಪ? ಏ ತಮ್ಮ ಪರಸು, ನಿಮ್ಮ ಗೌಡ್ರು ಇಲ್ಲ ಅಂತ ಹೇಳಿ ನೀ ಚಿಂತೆ ಮಾಡಕ್ ಹೋಗ್ಬೇಡ. ಹೌದು. ಆ ಜಾಗದಾಗ ನಾವು ನಿತ್ತ
ನಿನ್ನ ಯಾವತ್ತು ಬಗಲಾಗ ಕರ್ಕೊಂಡು ಹೋಗ್ತೇವ ತಿಳ್ಕೊಂಡ ನಮ್ಮ ಹೆಗಲ ಮ್ಯಾಲ ಕೈ ಹಾಕಿ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಅವ್ರು ತಿರುಗಾಡ್ಸ್ಯಾರ. ಹೌದು ಹೌದು. ನಾ ದೊಡ್ಡವಾದ ಎಲ್ಲಾ ಕಡೆ ಸುತ್ತಿನ ಭಂಡಾರ ನನಗೆ ಸ್ವತಃ ಬರ್ಲಾಕ ಚಲೋ ಅದು. ಎಲ್ಲಾ ಸುತ್ತಿನ ಭಂಡಾರ ನನಗೆ ಬರ್ಲಾಕ ಚಲೋ ಅದು. ಮುತ್ತೆಯವ್ರದ ಗರ್ಜ ನನಗ ಇಲ್ಲಾರ್ದಂಗ ಆಯ್ತು. ಮುತ್ತೆಯವ್ರ ಗರ್ಜ ನನಗೆ ಇಲ್ಲಾರ್ದಂಗ ಆಯ್ತು. ಸ್ವತಃ ಭಂಡಾರ ಬರ್ಲಾಕತ್ತು, ನಾ ತಿರ್ಗಾಡ್ಲಕತ್ತೆ. ಹಿಂಗ ತಿಳ್ಕೊಂಡ ಮುತ್ತೆಯವ್ರೇ ನನಗೆ ಬೆಳೆಸ್ಯಾರ ಅನ್ನೋದು ಅರಿವು ಮನಸ್ಸಿಯಾಗ ಇತ್ತಂದ್ರೆ ಜಗತ್ತದಾಗ ಬೆಳಿಲಾಕ್ ಬರ್ತದೆ. ಇರ್ಲಿಕ್ಕಂದ್ರೆ ಬೆಳಿಲಾಕ್ ಬರ್ಲಾಕ್ ಸಾಧ್ಯ ಇಲ್ಲ. ಪುಣ್ಯ ಅರುಬೇಕು. ಇವ್ರು ನನಗೆ ಮಾಡ್ಯಾರ ಉಪಕಾರ ಅನ್ನೋದು ಮನುಷ್ಯಾಗ ಅರುವ ಬೇಕು, ಯಾವತ್ತು ಇರ್ಬೇಕ. ಅಂದಕ್ರ ಮನುಷ್ಯನ ಜನ್ಮ ಹುಟ್ಟದಕ್ಕ ಸಾರ್ಥಕ. ಅಂದ್ರೆ ಮನುಷ್ಯನ ಜನ್ಮಕ್ಕೆ ಹುಟ್ಟಿದಕ್ಕೂ ಸ್ವಾರ್ಥಕ ಆಗ್ತದ. ಈಗ ಯಾವರೇ ಬಡತನ ಸಮಸ್ಯೆದೊಳಗ ಹೌದು ಬಹಳ ಗಾಬರಿಗೆ ಬಿದ್ದು ನಿತ್ತಾನ, ಅವನಿಗೆ ₹1 ರೊಕ್ಕಿಲ್ಲ, ಮನ್ಯಾಗ ಮಗಳ ಲಗ್ನ ಹುಡ್ಯಾನ. ಹೌದು. ಅಂತ ಟೈಮ್ದೊಳಗ ಒಬ್ಬ ಸಾಹುಕಾರ ಅವನಿಗೆ ಸಹಾಯ ಮಾಡಿ ಹೌದು ಮಗಳ ಲಗ್ನ ಕಡ್ಯಾಕ ಮಾಡ್ಯಾನ. ಹೌದು. ಮುಂದ ಅವನ ಮನಿ ಒಳಗ ಮಕ್ಕಳು ಹುಟ್ಟಿ ಅವನ ಮನಿ ಒಳಗ ಮಕ್ಕಳು ಹುಟ್ಟಿ ಆ ಸಾಹುಕಾರ ಮಾಡಿರ್ತಕ್ಕಂತ ಉಪಕಾರ ಅವ್ರ ಅರು ಹಿಡಿದು ನಡೆದ್ರಂದ್ರ ಹಿರಿಯರು ಏನತ್ತಾರ, ಇಂಥ ಟೈಮ್ ಅವ್ರಿಗೆ ಬಂದಂತ ಸಮಯದೊಳಗೆ ಸಾಹುಕಾರ ಉಪಕಾರ ಅವ್ರಿಗೆ ಮಾಡ್ದ, ಅದನ್ನ ಅರು ಹಿಡಿದು ನಡೆದಾರು ಮಕ್ಕಳು ಮರಿ ಮಕ್ಕಳಲ್ಲ ಅಂತ ಹೇಳಿ ಈ ಸಭಾದಾಗ ಸಿದ್ಧ ನಂದದ ಅರು ಹಿಡಿದು ನಡೆದ್ರೆ ಅವ್ರನ್ನ ಸಭಾದೊಳಗೆ ಕರ್ಕೋತಾರ. ಹೌದು ಹೌದು. ಆ ಸಾಹುಕಾರನ ಮೇಲೆ ಇವರು ಶ್ರೀಮಂತ ಆಗಿಂದ ಹೊಳ್ಳಿ ಧಿಕ್ಕಾರ ಮಾಡಿ ನೀನು ಅವಾಗ ಮಾಡಿರ್ಬೇಕು, ಈಗ ನಾವು ಶ್ರೀಮಂತ ದೇವತೆ ಅದನ್ನ ಮಾಡ್ತಾರ ಅಂದ್ರೆ ಅದು ಉಪಯೋಗಕ್ಕೆ ಬರುದಿಲ್ಲ. ಇವೇ ಎರಡು ಅರುವ ಮತ್ತು ಮರುವ ಇಲ್ಲಿ ಅದ ನೋಡ್ರಿ. ಇದನ್ನ ಅರಿವು ಹಿಡ್ಕೊಂಡು ನಾವು ನಡಿಬೇಕಾಗ್ಯದ. ಈಗ ರಾವಣ ಶೂರ. ಹೌದು. ಒಂದು ಸುಮ್ಮ ತಮಗೆಲ್ಲ ತಿಳಿಯಂಗ್ ಹೇಳ್ತೀನಿ. ರಾವಣ ಭಕ್ತಿ ಮಾಡ್ದ. ಹೌದು. ರಾವಣ ಅವನಂತ ಭಕ್ತಿವಾನ್ಯ ಜಗತ್ತದಾಗ ಯಾರು ಇಲ್ಲ ಅಂತ ಹಿಂಗ ಶ್ರುತಿ ಅದ. ಶ್ರುತಿ ಸಾರ್ತದ ಹಿಂಗ. ರಾವಣ ಭಕ್ತಿಯನ್ನ ಮಾಡಿ 6 ಕೋಟಿ ಆಯುಷ್ಯ ಪಡೆದ ಯಾರು? ರಾವಣ. ಎಷ್ಟು? 6 ಕೋಟಿ. 6 ಕೋಟಿ ಆಯುಷ್ಯ ಪಡೆದ. 6 ಕೋಟಿ ಆಯುಷ್ಯ ರಾವಣ ಪಡೆದ ಭಕ್ತಿ ಮಾಡಿ. ಹೌದು. ಪರಮಾತ್ಮ ಅವನಿಗೆ ಅಂತ ವರದ ಹಸ್ತ ಇಟ್ಟ. 6 ಕೋಟಿ ಆಯುಷ್ಯ ಆಗ್ಲಿ ಆ ವರದ ಹಸ್ತ ಇಟ್ಟ. ಅದನ್ನ ಅರಿವು ಇವ ಹಿಡಿಲಿಲ್ಲ. ಮರ್ತ. ದೇವರ ಕೊಟ್ಟಾನು ನನಗ 6 ಕೋಟಿ ಆಯುಷ್ಯ ಅನ್ನೋದು ಅರಿವು ಇವ ಹಿಡಿಲಿಲ್ಲ. ಅರಿವು ಅನ್ನೋದು ಹಿಡಿಲಾರ್ದನೆ ಶ್ರೀರಾಮಚಂದ್ರನ ಮಡದಾಗಿರ್ತಕ್ಕಂತ ಸೀತಾಮಾತೆ ಮೇಲೆ ಮನಸ್ಸಿವ ಮಾಡ್ದ. ಹೌದು ಹೌದು. ಶ್ರೀರಾಮಚಂದ್ರನ ಮಡದಿಯಾಗಿರ್ತಕ್ಕಂತ ಸೀತಾಮಾತೆ ಮೇಲೆ ಮನಸ್ಸು ಮಾಡಿ ಆ ಸೀತಾನ ತಗೊಂಡು ಹೋದ. ಹೌದು. ಸೀತಾನ ತಗೊಂಡು ಹೋಗಿ ಇದೇ ವಾಸ ಮಾಡಿರ್ತಕ್ಕಂತ ಹನುಮಂತ, ನಳ, ನೀಳ, ಜಾಂಬುವಂತ ಇವರೆಲ್ಲರೂ ಶೋಧ ಮಾಡಿ ಹೌದು ಲಂಕಾಪಟ್ಟಣ ಸುಟ್ಟುಕೊಂಡು ಹೋದ. ರಾವಣ ನಾಶ ಆಗಿ ಹೋಗ್ಬೇಕಾದ್ರ ಪರಮಾತ್ಮ ನನಗ ಕೊಟ್ಟಾನ, ಇದನ್ನ ತೊಡಿಮರಿ ಮಾಡಿ ನಾ ಉಣಬೇಕನ್ನೋದು ಅರುವ ಅವ ಹಿಡಿಲಿಲ್ಲ ಅಂತ ಹೇಳಿ ಅವನಿಗೆ ಪ್ರಾಣ ಹೋಗ್ಯದ. ಪುಣ್ಯಾತ್ಮರೇ, ಅವನಿಗೆ ಪ್ರಾಣ ಹೋಗ್ಯದ ಈ ಭೂಮಿ ಮ್ಯಾಲ. ಹೌದು ಹೌದು ಹೌದು. ಅವ ಅರಿವು ಹಿಡಿದು ನಡೆದಿದ್ದಂದ್ರ ಅವನಿಗೆ ಅಂತ ಸಮಸ್ಯೆ ಬರ್ತಿದ್ಲ ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲಿ ಎಲ್ಲಾ ಬಹಳ ಒಳ್ಳೆ ಸಭಾ ಅದ. ಹೌದು ಹೌದು. ನನ್ನ ತಾಯಿ ಬಳಗ. ಹೌದು. ಹೆಂಗ ಚಂದ ಕುಡಿಯಾರ ನೋಡ್ರಿ. ಹೆಂಗ ಕುಡಿಯೋದತ್ತ ಕೇಳಿದ್ರ ಎದ್ದು ಹೋರಿ ಥೋಡೆ ಮಂದಿ ನೀವು ಹೇಳಿ ಅವ್ರನ್ನ ಎಬ್ಬಿಸಿ ಕಳಿಸಿ ಹಾಡೋದು ಯಾರ ಮುಂದೆ ಇಲ್ಲ. ಹೇಳಿ ಹೆಂಗ ಕೂತಾರ ನಮ್ಮ ತಾಯಿ ಕಂಪನಿ ಅಂತ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮ. ಹೌದು. ಗತ್ತರ್ಗಿ ಭಾಗಮ್ಮ. ಹೌದು. ಚುಂಚಲಿ ಮಾಯಮ್ಮ. ಹೌದು ಹೌದು. ಬಬಲಾದಿ ಕೊಂತೆವ್ ಕೂತದ ನನ್ನ ತಾಯಿ ಬಳಗ. ಕಳ 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 ನಗುಮುಖದಿಂದ. ಹೆಂಗ ನಗುಮುಖದಿಂದ ಕೂತದ. ಹೌದು. ಅದಕ್ಕೆ ಇರ್ಲಿ, ಇಂಥ ಆನಂದದ ಸಭಾದ. ಹೌದು. ತಮ್ಮಲ್ಲಿ ಒಂದು ವಿನಂತಿ ಅದ. ಏನದ್ರಿ? ಮನುಷ್ಯನಲ್ಲಿ ಭಾವ ಬದಲಾಗಬಾರ್ದು. ಏನ್ರಿ? ಭಾವ ಯಾಕೆ ಬದಲಾಗಬಾರ್ದು? ನಾನು ಇದೇ ಸಂಘದೊಳಗೆ ಅದೀನು. ಹೌದು. ನಾ ಇದೇ ಸಂಘದೊಳಗೆ ಅದೇನು ನನ್ನಿಂದ ಈ ಸಂಘ ನಡೀತದ ಅನ್ನೋದು ಮನುಷ್ಯನಲ್ಲಿ ಭಾವ ಬದಲಾಗಬಾರ್ದು. ಎಂದೂ ಆಗಬಾರ್ದು. ನನ್ನಟ ಶಾಣೆನೆ ಯಾರು ಇಲ್ಲ. ಇಡೀ ಕರ್ನಾಟಕ ಮಹಾರಾಷ್ಟ್ರ ತಿರುಗಾಡಿನು. ನಾ ಬಿಟ್ಟಿನಂದ್ರೆ ಇದು ನಿಂದಿರ್ತದ. ನಮ್ಮಲ್ಲಿ ಭಾವ ಬರಬಾರ್ದ. ನಡೆಯಂಗೇ ಇಲ್ಲ. ಯಾಕೆ ಈ ಮಾತು ಹೇಳುದದ? ಯಾಕ್ರಿ? ನೀವು ಎಲ್ಲರೂ ಹೆಂಗ ಪ್ರಪಂಚ ಮಾಡೋದ ಅಂತ ಕೇಳಿದ್ರ ಹಿಂದ ಮದಗೊಂಡ ಮುತ್ತವ್ರು ಹೇಳಿ ಹೋಗ್ಯಾರ, ಗಾಡಿ ಬಡ್ಡ್ಯಾಗ ನಾಯಿ ನಡೆದಂಗ ಜೀವನ ಅಂತ ಹೇಳ್ಯಾರ ಅವ್ರು. ಗಾಡಿ ಬಡ್ಡ್ಯಾಗ ಬ್ಯಾಸಿಗೆ ದಿನ ರೈತ 5 ಚೀಲ ಜ್ವಾಳ ಹೇರ್ಕೊಂಡ ಗಾಡ್ಯಾಗ ಜ್ವಾಳ ಹೇರ್ಕೊಂಡು ತಗೊಂಡ್ ಹೊಂಟಾನ. ಆ ಗಾಡಿ ಬಡ್ಡ್ಯಾಗ ನಾಯಿ ಹೊಂಟದ. ಕರಿದರಿ ಇರ್ಲಿ, ನಾಯಿ ಕೆಂಪರ್ ಇರ್ಲಿ, ನಾಯಿ ಹೊಂಟದ. ಆ ನಾಯಿ ತಿಳ್ಕೊತತ್ತ. ಹಿಂಗ ಮ್ಯಾಲ ನೋಡ್ತು. ನಾಯಿ ಮನಸ್ಸಿಗೆ ಏನಾಯ್ತು? 5 ಚೀಲ ಜ್ವಾಳ, ಈ ಎತ್ತಿನ ಗಾಡಿ ನಾನೇ ಜಗತ್ತ, ಇದನ್ನ ಎಲ್ಲಾ ನಾನೇ ಹೊತ್ಕೊಂಡು ಹೊಂಟಿನಿ ಅಂತ ಹೇಳಿ ನಾ ನಿತ್ತು ನೋಡ್ಬೇಕಂತ ಹೇಳಿ ನಾಯಿ ಹೋಳ ಮಗ್ಗಲ್ ಮಾಡಿ ನಿತ್ತತ್ತ. ಗಾಡಿ ಹಂಗೆ ಹೊಂಟತ್ತ.
ಹೊಂಟದ ಗಾಡಿ ಹೊಳ್ಳಿ ನೋಡ್ತು ಬಿಸಿಲತ್ತು ನಾಯಿ ಹೊಳ್ಳಿ ಒಡಗ್ ಹೋಗ್ತದ ಯಾರಿಗೆ ಹೇಳಾರ್ದು ಇದರಂತೆ ನಾವು ನೀವು ಮಾಡೋದೆಲ್ಲ ಪ್ರಪಂಚ ಹೆಂಗಂತ ಕೇಳಿದ್ರ ನಾಯಿ ಗಾಡಿ ಬಡ್ಡ್ಯಾಗ ಹೋದಂಗ ಹೊಂಟಿದೆವು ಪುಣ್ಯಾತ್ಮರೇ ಬಾವು ಮನುಷ್ಯನಲ್ಲಿ ಬದಲ ಆಗ್ಬಾರ್ದ ಈ ಮಾತು ತಮ್ಗೆಲ್ಲರಿಗೂ ಹೇಳೋದು ಜೀವನದೊಳಗೆ. ಹೌದು. ಬಾವು ಯಾಕೆ ಬದಲಾಗಬಾರ್ದು ಅಂತ ಕೇಳಿದ್ರೆ ಯಾಕ್ರಿ? ಈಗ ಕೂಡಿದ್ದ ಪ್ರಪಂಚ ಅದ. ಹೌದು. ಮನಿ ಒಳಗ ತಾಯಿ ತಂದೆ ಅದಾರ. ಹೌದು ಹೌದು. ಎಲ್ಲಾರು ವಿಷಯದ ಕಡೆ ಲಕ್ಷ ಹಿಡಿದ ಮಾತು ಹೇಳಿ ಪದ ಹಾಡೋದದ. ಹೌದು. ಮನಿ ಒಳಗ ಕೂಡಿದ್ದ ಸಂಸಾರದ 4 ಮಂದಿ ಮಕ್ಕಳು ಅದಾರ. ಹೌದು. ಮನ್ಯಾಗ ತಾಯಿ ತಂದೆ ಅದಾರ, 4 ಮಂದಿ ಸ್ವಸ್ಥರು ಮನ್ಯಾಗ ಅದಾರ. ಹೌದು. ತಮ್ಮ ಹೊಲಕ್ಕೆ ಹೋಗ್ಯಾನ. ತೋಟಕ್ಕ ತಮ್ಮ ತೋಟಕ್ಕೆ ಹೊಲಕ್ಕೆ ಹೋಗ್ಯಾನ. ಹೊಲದಿಂದ ಮನೆಗೆ ಬರೋ ಮುಂದ ಹೊಲದಾಗ ಕಬ್ಬು ಹಚ್ಚಾನ. ಒಂದು ಕಬ್ಬಿನ ಗಳ ಕಿತ್ಕೊಂಡ ಮೊಳಕಾಲ್ ಹಚ್ಚಿ ನಡಬಾರ್ಕ ಮುರ್ದ. 2 ತುಂಡು ಮಾಡ್ದ. 2 ತುಂಡು ಮಾಡಿ ಆ ಕೈಯಾಗ ಕಬ್ಬ 2 ಗಣಿಕ ಕಬ್ಬ, ಈ ಕೈಯಾಗ 2 ಗಣಿಕ ಕಬ್ಬು ಹಿಡ್ಕೊಂಡ ತಮ್ಮ ಮನಿಗೆ ಬರ್ಲಾತಿದ್ದ. ಬರದ್ರೊಳಗ ಅಣ್ಣನ ಹೆಣ್ತಿ ಮುಸುರಿ ತಿಕ್ಕಳಕತ್ತಿಳು. ಅಂಗಳದಾಗ ಕೂತು ಇಲ್ಲ ತಿಪ್ಪ್ಯಾಗ ಕೂತು. ಇವ ಮುಸ್ರಿ ಅಂಗಳಾಗ ತಿಕ್ತಿರಿಲ್ಲ, ಅಂಗಳಾಗ ತಿಕ್ತಾರಿ. ಮುಸುರಿ ಅಂಗಳದಾಗ ತಿಕ್ಕವ್ರಲ್ಲ. ಹೌದು. ಮುಸುರಿ ತಿಕ್ಕಲಕತ್ತಿದಳು. 2 ಮಕ್ಕಳು ಆಡ್ಲಾತಿದ್ದು. ಅಣ್ಣನ ಮಗ ತನ್ನ ಮಗ 2 ಮಕ್ಕಳು ಅಂಗಳದಾಗ ಆಟ ಆಡ್ಲಾತಿದ್ದು. ಅವಾಗ ಬಡ್ಡಿ ಕಡೆ ಕಬ್ಬ ರುಚಿ ಇರ್ತದ, ಸ್ವಾಗಿ ಕಡೆ ಕಬ್ಬ ಸೌಳು ಇರ್ತದ, ಜರ ಸೌಳು ಇರ್ತದ. ಅವಾಗ 2 ಮಕ್ಕಳು ಆಟ ಆಡ್ಕೋತಿವ. ಕಬ್ಬು ತರದು ನೋಡುದು ಮಕ್ಕಳ ತಾವ ನಮ್ಮ ಕಾಕಾ ಕಬ್ಬು ತಂದ, ನಮ್ಮ ಅಪ್ಪ ಕಬ್ಬು ತಂದ ತಿಳ್ಕೊಂಡು 2 ಹುಡುಗರು ಓಡ್ಕೋತ ಬರ್ಲಾತಿದ್ದು. ಹೌದು. ಬರದ್ರೊಳಗೆ ಇದ್ರ ಬಳಿ ಭಾವ ಬದಲಾಯ್ತ್ರಿ. ಇದು ಯಾನತ್ತು ಬಡ್ಡಿ ಕಬ್ಬಿನ ಕಡೆ ಅಣ್ಣನ ಮಗ ಬರ್ತದ. ಹೌದು. ಸ್ವಾಗಿ ಕಡೆ ತನ್ನ ಮಗ ಬರ್ತದ. ಹೌದು. ನನ್ನ ನನ್ನ ಮಗನಿಗೆ ಕಬ್ಬು ಸೌಳು ಹೋಗ್ತದ, ನನ್ನ ಅಣ್ಣನ ಮಗನಿಗೆ ಕಬ್ಬು ರುಚಿ ಹೋಗ್ತದ ಅನ್ನೋದು ಬಾವು ಇದ್ರ ಬಳಿ ಬದಲಾಯ್ತು. 2 ಮಕ್ಕಳು ಓಡ್ಕೋತ ಸರಿಯಾದಾಗ ಬರ್ತಿದ್ದು. ಈ ಮಗ ಹೊಡೆದ್ ನೋಡ್ರಿ ಕತ್ತರ್ಗೈ. ಅಲಾ ನಾಲಾಯಕ ನೋಡ್ರಿ, ಮಗನ ಮನಸ್ಸು ನೋಡ್ರಿ. ಮನಸ್ಸ ನನಗತ್ರಿ ಅವನಿಗತ್ರಿ ಇಲ್ಲ. ಕಬ್ಬು ತಿರುದು ಕೈ ತಿರುದು ಅವನಿಗೆ ನೋಡ್ರಿ ಮನಸ್ಸ ಹೆಂಗ್ ಕಬ್ಬ ಹಿಂಗ ಕೈ ತಿರುದ್ರಿ. ಹೌದು. ಅಣ್ಣನ ಹೆಣ್ತಿ ಮುಸುರಿ ತಿಕ್ಕಲಕತ್ತಿದಳು. ಮುಸುರಿ ತಿಕ್ಕೋತೆ ನೆದರ್ ನೋಡಿದಳು. ಏನಂದ್ರಿ? ಅವಾಗ ತಾಳ ಅಣ್ಣನ ಹೆಣ್ತಿ ಏ ಹುಚ್ಚ ಅಂದಳಕಿ. ಏ ಕೋಡಿ, ಏ ಹುಚ್ಚ, ಬೆಳ್ಳಲ್ಲ ಬಂಗಾರಲ್ಲ ರೊಕ್ಕಲ್ಲ ರೂಪಾಯಿ ಅಲ್ಲ. ಹೌದು. ಒಂದ್ ಗೇಣ ಕಬ್ಬಿನ ಕಾಲಾಗ, ಬರೇ ಒಂದ್ ಗೇಣ್ ಕಬ್ಬಿನ ಕಾಲಾಗ ಒಂದ್ ಗೇಣ ಕಬ್ಬ ನಮ್ಮ ಅಣ್ಣನ ಮಗನಿಗೆ ರುಚಿ ಹೋಗ್ತದ ಅನ್ನೋದು ಬಾವು ನಿನ್ನಲ್ಲಿ ಹುಟ್ಟಿ ಯಾವಾಗ ನೀ ಕೈ ಕತ್ತರ್ಗಾಯಿ ಹೊಡೆದಿ ಅಂದ್ರ. ಹೌದು. ಈ ಹೊರಗೆ ತಿಕ್ತಕ್ಕಂತ ಮುಸುರಿ 2 ಪಾಲಾಗಿ ಒಳಗೆ ಹೋಗ್ಲಿ. ಅಲ್ಲಿ ತರ ಒಳಗೆ ಹೋಗುದು ಬೇಡತ್ತಳ ಪುಣ್ಯಾತ್ಮರೇ. ಅಣ್ಣನ ಹೆಣ್ತಿ 2 ಪಾಲಾಗಿ ಹೋಗ್ಲಿತ್ತಾಳ. ಹೌದು. ತಮಗೆ ಹೇಳೋದದ ಇಲ್ಲಿ ಕೂಡಿರ್ತಕ್ಕಂತ ಹಿರಿಯರಿಗೆ, ನೀವು ಕೂಡಿದ್ದ ಸಂಸಾರದೊಳಗೆ ನೀವು ಅಣ್ಣ ತಮ್ಮ ಇದ್ರಿ ಅಂದ್ರ, ನಿಮಗ 4 ಮಕ್ಕಳು ಹುಟ್ಟಿದ್ದು ಅಂದ್ರ, ನಿಮ್ಮ ಅಂಗಡಿದಿಂದ ಬರುವಾಗಲಿ, ಸಂತಿದಿಂದ ಬರುವಾಗಲಿ, ಹೊಲದಿಂದ ಬರುವಾಗಲಿ ಮಕ್ಕಳಿಗೆ ಏನ್ರಿ ನೀವು ತಿಲ್ಲಾಕ ತಂದಿದ್ರಿ ಅಂದ್ರ, ನಿಮ್ಮ ಮಕ್ಕಳ ಲಘು ಓಡಿ ಮುಂದೆ ಬಂದು ಅಂದ್ರ, ನಿಮ್ಮ ಮಕ್ಕಳಕ್ಕಿಂತಾನು ನಿಮ್ಮ ಅಣ್ಣನ ಮಕ್ಕಳಿಗೆ ತಮ್ಮನ ಮಕ್ಕಳಿಗೆ ನೀವು ಮೊದಲ ಕೊಟ್ಟು ಅವ್ರನ್ನ ನನ್ನ ಮಕ್ಕಳಿಗಿಂತ ಹೆಚ್ಚೇಳಿ ನೀವು ನೋಡಿದ್ರಂದ್ರ ನಿಮ್ಮ ಪ್ರಪಂಚ ತನ್ನ ಕದನ ಹತ್ತುಲ್ಲ ಅಂತ ಶಾಸ್ತ್ರ ಹೇಳ್ತದ ಪುಣ್ಯಾತ್ಮ ಎಲ್ಲರಿಗೂ. ಹೌದು ಹೌದು ಹೌದು. ಎಂದೂ ಕದನ ಬರಂಗಿಲ್ಲ, ಎಂದೂ ಕದನ ಬರುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ನಮ್ಮ ಪರಮ ಪೂಜ್ಯರು ಬಹಳ ತಮಗೆಲ್ಲರಿಗಿನ ಉದ್ದೇಶಿಸಿ ಆನಂದ ಆಗುವಂಗ ಮಾತ ಅವ್ರು ಹೇಳ್ತಾರ. ಇಲ್ಲಿ ಎಲ್ಲ ನನ್ನ ತಾಯಿ ಬಳಗ ಕುಡಿಯದ. ಹೌದು ಹೌದು. ಯವ್ವ ನಿಮಗೊಂದು ಮಾತು ಹೇಳೋದ ಜೀವನದೊಳಗ. ಏನ್ರಿಪ್ಪ? ತಮಗೆಲ್ಲರಿಗೆ ನೆನಪಿರ್ಬೇಕ. ಯವ್ವ ಏನ್ ಹೇಳ್ತಾರ ಕೇಳ್ರಿ, ಲಕ್ಷ ಇಟ್ಟು ಕೇಳ್ರಿವ. ಏನ್ ಹೇಳೋದ ನನ್ನ ತಾಯಿ ಬಳಗ ಕೇಳಿದ್ರೆ, ಈಗ ಹನುಮಂತೇವರ ಜಾತ್ರೆ ಅದ ಊರಾಗ. ಹೌದು. ಮುತ್ತೈತನಕತ್ ಕರಿತಾರ. ಮುತ್ತೈತಾನ. ನಮ್ಮ ಅಪ್ಪಗಳು ಕಟ್ಟಿ ಮೇಲೆ ಕೂತಿರ್ತಾರಿವ. ಹೌದು ಹೌದು. ಕಟ್ಟಿ ಮೇಲೆ ಅವ್ರು ಕೂತಿರ್ತಾರ, ನೀವು ಒಳಗೆ ಕೆಲಸ ಮಾಡ್ತಿರ್ತೀರಿ. ಚಾದ ಮಾತ್ರ ದೊಡ್ಡದೇವ್ರಿ ಮುತ್ತೈತಾನ ಅಂದ್ರ ಹೆಚ್ಚಿನ ಚಾದ. ಈಗ ಒಬ್ಬಾಕಿ ಹೆಣ್ಣು ಮಗಳು ಹೌದು ಮುತ್ತೈತನ ಹೇಳಕ್ ಬರ್ತಾಳ. ಹೌದು. ಕರೆ ಕಟ್ಟಿ ಮೇಲೆ ನಮ್ಮ ಅಪ್ಪ ಕೂತಾನ, ಕರೆ ಅವನಿಗೆ ಹೇಳೋದಿಲ್ಲ ಅವರು. ಅವ್ವಗಳಿಗೆ ಚಾನ್ಸ್. ಒಳಗ್ ಬಂದು ಮುತ್ತೈತನ ನಿಮಗೆ ಉಳ್ಳಾಕ ಹೇಳ್ತಾರ. ಅಟ್ಲಾಕಿ ಇಲ್ರಿ ಮುತ್ತೈತನ ಉಣ್ಣಟ್ಟು. ಮುತ್ತೈತನ ಉಳ್ಳಾಕ ನಿಮಗೆ ಹೇಳ್ತಾರ. ನೀವ್ ಹೋಗಿ ಮುತ್ತೈತನ ಉಣ್ಣಾಕ ಕುಂಡಿರ್ತೀರಿ. ಹೌದು ಹೌದು. ಕರೆ ಮುತ್ತೈತನ ಉಣವ್ರಿಗೆ ಒಂದು ನೆನಪಿರ್ಬೇಕ. ಯಾವಾಗಳ ಏನು ನೆನಪಿರ್ಬೇಕ? ನನ್ನ ಗಂಡ ಕಟ್ಟಿ ಮೇಲೆ ಕೂತಿದ್ದ. ಹೌದು. ಅವನ ದಾಟಿ ಬಂದು ನನಗ ಮುತ್ತೈತನಕ್ಕೆ ಹೇಳ್ಯಾರ. ಹೌದು. ಇವತ್ತು ಬಂದು ಇವ್ರ ಮನಿ ಒಳಗ ನಾ ಮುತ್ತೈತನ ಉಣ್ಬೇಕಾದ್ರ ಹಿಂದ ನನಗ ಮಾಲಾಕ ಅದಾನ ಅನ್ನೋದು ಅರಿವು ಹಿಡ್ದೆ ನೀವು ಬಾಯಾಗ ತುತ್ತು ಹಾಕ್ಬೇಕಂತೇಳಿ ಒಂದು ವಿನಂತಿದೆ. ಇದೊಂದು ಮಾತು ನನಗೆ ಯಾರಿಂದ ಮುತ್ತೈತನ ಸಿಕ್ಕಾದ ಅನ್ನೋ ನೆನಪಿರ್ಬೇಕ. ಎಂದೂ ಹರಿಬೇಡ್ರಿ, ಮರಿಬೇಡ್ರಿ. ಇನ್ನ ಮುತ್ತೈತನ ಕರೆಯವ್ರಿಗೊಂದು ಮಾತು ಹೇಳೋದದ. ಏನ್ರಿ?
ಮುತ್ತೈತನಕ ಕರಿತೀರಿ 5 ಮಂದಿನ. ಹಾ ಹಾ ಓಣ್ಯಾಗ ತಿರ್ಗ್ಯಾಡಿ ಓಣ್ಯಾಗ ತಿರುಗಾಡಿ ಕರ್ಕೊಂಡು ಬರ್ತೀರಿ. ಹೌದು ಒಬ್ಬಾಕಿ ಶ್ರೀಮಂತನ ಸೊಸಿ ಅದಾಳ, ಹೌದು ಕೊಳ್ಳ ತುಂಬಾ ಬಂಗಾರ, ಬೇಕಂತ ಡಾಗಿಣ. ಬೇಕಾದಂತ ಡಾಗಿಣ ಹಾಕೊಂಡ 20,000 ರೂಪಾಯಿ ಪಿತಾಂಬರಿ ಉಟ್ಕೊಂಡು ಬಂದಾಳ. ಹೌದ್ ಹೌದ್ ಹಿಂಗ ಎಲ್ಲಾರು ಬಂದಾರ. ಒಬ್ಬಾಕಿ ಬಾಳ ಕಡಾ ಬಡತನ ಮನೆಯಕಿಗೆ ಹೇಳಿರಿ. ಹೌದ್ ಹೌದ್ ಆಕಿಗೆ ಬಾಳ ಬಡತನ ಅದ. ಆಕಿನ ಬಲ್ಲಿ ಶ್ರೀಮಂತಿಕೆ ಇಲ್ಲ. ಇಲ್ಲ ಬರೇ ಒಂದು ಗುಳದಾಳಿ. ಬರೇ ಕೊಳ್ಳಾಗ ಒಂದು ಗುಳದಾಳಿ ಕಟ್ಕೊಂಡು ಬಂದ ಆಕಿನೂ ಮುತ್ತೈತನಕ ಕುಟ್ಟಾಳ. ಆಕಿಗೆ ಕಿಮ್ಮತ್ ಅದಿ ಅದ, ಆಕಿಗೆ ಕಿಮ್ಮತ್ ಅದಿ ಅದ. ಮುತ್ತೈದಕ್ಕೆ ಉಣಸವ್ರಿಗೆ ಒಂದು ವಿನಂತಿ ಅದ. ಹೌದು ಈಕಿ ಶ್ರೀಮಂತಳದಾಳ, ಈಕಿ ಬಾಳ ಬಂಗಾರ ಹಾಕೊಂಡಾಳ, ಈಕಿ ಕೆಂಪಗದಾಳ, ಈಕಿಗೆ ಚಲೋ ಕೊಡ್ಬೇಕು, ಈಕಿ ಕರ್ಗದಾಳ, ಬಡೇ ಕೊಳ್ಳಾಗ ಒಂದೇ ಗುಳದಾಳ ಅಂತೇಳಿ ಆಕಿನ ಕಿಗ್ಗಳು ಮಾಡಿ ನೋಡುದಿಲ್ಲ. ಮುತ್ತೈದು ಊಟ ಕೊಡೋರು ಏನ್ ಮಾಡ್ಬೇಕಂತ ಕೇಳಿದ್ರ, ಇವ್ರು ನಮ್ಮ ಮನೆಗೆ ಬಂದಾರಂದ್ರ ಸಾಕ್ಷಾತ್ ಗತ್ತರಿಗೆ ಭಾಗಮ್ಮ 5 ಮಂದಿ ಅದಾರ ತಿಳ್ಕೊಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಇದೆ. ಇದೊಂದು ಹೌದ್ ಮಾತು. ಹೌದ್ ಹೌದ್ ಅದಕ್ಕೆ ಇರ್ಲಿ, ಬಹಳ ಒಳ್ಳೆಯವರ ಊರದ, ಹೌದ್ ಹೌದ್ ಬಹಳ ಅನುಭವಿಸ್ತರ ಊರ ಈ ಕಡ್ಲೆವಾಡೆ ಗ್ರಾಮ ಐತಿ. ಬಹಳ ಚಂದ ಇವತ್ತಿನ ದಿವಸ ಕಾರ್ಯಕ್ರಮ ಈ ಗ್ರಾಮದೊಳಗೆ ನಮ್ಮ ಮುತ್ತೇವ್ರ ಜೋಡಿ ಕಾರ್ಯಕ್ರಮ ಮಾಡ್ಕೊಂಡು ಇವತ್ತು ರಾತ್ರಿ ಮತ್ತೆ ನಾವು ಅಕ್ಕಲಕೋಟ ತಾಲೂಕ ಹಾ ಹಾ ವಾಗ್ದಾರಿಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ಯದ. ಹಂಗಾದ್ರಿಪ್ಪ ದೇವ್ರ ಇಬ್ಬರಿಗೆ ಹಾಡಿಕೆ ಇರ್ಲಿ, ಹೋಗ್ತಾರೆ ಕೇಳಾಕ. ಹೌದು ಇಲ್ಲಿ ಚಿಕ್ಕರೋಗಿ ಕಾರ್ಯಕ್ರಮ ಇರ್ಲಿ, ಹೋಗ್ತಾರೆ. ಅಲ್ಲಿಗೆ ಹೋಗ್ತಾರ. ಮೌಸೋಳಿಗೆ ಕಾರ್ಯಕ್ರಮ ಇರ್ತಾರ, ಅಲ್ಲಿಗೆ ಹೋಗ್ತಾರ. ಹೌದು ಯವ್ವ ನೀವು ಎಲ್ಲಿ ಹೋಗೋರಲ್ಲ, ಹೌದ್ ಹೌದ್ ನಿಮ್ಮ ಊರಾಗ ಕಾರ್ಯಕ್ರಮ ಕೊಟ್ಟಾಗೆ ನೀವು ಕೇಳವ್ರು. ಕೇಳವ್ರು. ಹೌದು ಅದಕ್ಕೆ ನಿಮಗೊಂದು ಮಾತು ಹೇಳೋದದ. ಹಾ ರೀ ಏನ್ ಹೇಳುದು ಹೆಣ್ಮಕ್ಳಿಗೆ ಅಂತ ಕೇಳಿದ್ರೆ, ಏನ್ರಿಪ್ಪ? ಕೂಡೀರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ, ಹಾ ಹಾ ಕೂಡೀರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ, ಹಾ ಹಾ ಬರಬ್ಯಾಡ್ರಿ ತೊಲ ಬಾಗಿಲ ಹೊರಗ ಗರತ್ಯಾಗಿರು ನೀ ಮನಿ ಒಳಗ. ದಾಮ್ರಿ ಹಾ? ಮಾಸ್ತರ ಹೇಳ್ರಿ. ಕೂಡಿರಿ ಅಕ್ಕನ ಬಳಗ ಕೈ ಮುಗಿದು ಹೇಳುವೆ ನಿಮ್ಗ, ಹಾ ಬರಬೇಡ ತೊಲಬಾಗಿಲ್ಲ ಹೊರಗ ಗರ್ತಿಯಾಗಿರು ನಿಮ್ಮ ಮನಿ ಒಳಗ. ಹಾ ಹಿಂಗೆ ಹೇಳಿರಿಲ್ರಿ? ಹೇಳಿದ ಹಿಂಗನ ನನಗೊಂದ್ ಶಂಕ ಬಂದವ್ರಿಗೆ ಅವ್ರು. ಮಾಸ್ತರ ಕೂಡಿರಿ ಅಕ್ಕನ ಬಳಗ ಕೈ ಮುಗಿದು ಹೇಳುವೆ ನಿಮಗ, ಹಾ ಬರಬೇಡ ತೊಲಬಾಗಿಲ್ಲ ಹೊರಗ ಗರ್ತಿಯಾಗಿರು ನಿಮ್ಮ ಮನಿ ಒಳಗ. ಹಾ ಹಿಂಗ ಹೇಳಿರಿ. ಹೇಳಿದ ಹೆಣ್ಮಕ್ಳಿಗೆ ಒಳಗೆ ಮಾಡುದ್ರಿ ಅಲ್ಲ, ನಿಮ್ಮನ್ನ ಕೇಳ್ತೀನ್ರಿ ನಾ. ಇದು ಇದು ಗುದುಮರಿ ಹಿಡ್ತೀರಿ ಇವತ್ತ. ಹಾ ನಾ ಏನ್ ಹೇಳಿದ, ಹಾ ಕೂಡೀರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ, ಹಾ ಹಾ ಬರಬ್ಯಾಡ್ರಿ ತೊಲ ಬಾಗಿಲ ಹೊರಗ ಗರತ್ಯಾಗಿರು ಅಂತೇಳಿ ನಾ ಮಾತು ಹೇಳ್ದ. ಹಾ ನಮ್ ಸಿರ್ಸಲ್ ಕಕ್ಕ ಆತರ ಇದಕ್ ಬಂದ್ರೆ ಹೆಂಗ್ ಮಾಡೋದತ್ತ. ಹಾ ಮನೆಗೆ ಅಂತ ನಾ ಕೇಳ್ತೀನಿ. ಏನ್ ಹೇಳ್ಯಾರ ನಮ್ಮ ಮದಗೊಂಡ ಮುತ್ತನಂತವ್ರ ಮಾತ್ಮರು. ಏನ್ ಹೇಳ್ಯಾರಿಪ್ಪ? ಮನಿ ಒಳಗ ಅತ್ತಿ ಕಾಡ್ಲಿ, ನಾದಿನ ಕಾಡ್ಲಿ, ನೆಗಾಣಿ ಕಾಡ್ಲಿ, ಮೈದನ ಕಾಡ್ಲಿ, ಬಾವು ಕಾಡ್ಲಿ, ಗಂಡ ಕಾಡ್ಲಿ, ಹೌದು ನಿಮ್ಮ ಮನಿ ಒಳಗ ಎಷ್ಟು ಕಾಡ್ತಾರ ಕಾಡ್ಲಿ, ಕಾಡ್ಲಿ, ಆ ಮನಿತನದ ಮರ್ಯಾದಿ ಹೊಸ್ತಲ ಹೊರಗೆ ತರಬೇಡತ್ತೇಳಿ ಮಾತ್ಮರು ಹೇಳ್ತಾರ. ಇವ ಬಂದಾರ ಇದಕ್ ಬಂದ್ರೆ ಹೆಂಗ್ ಹೋಗುದತ್ತ. ಹೌದು ಕರೆಕ್ಟ್ ಅದ್ರಿಪ್ಪ. ಏನ್ ಹೇಳ್ಯಾರ ಅವ್ರು? ವಸ್ತಲ್ ಹೊರಗೆ ತರಿಬೇಡ ತಂಗಿ, ಮನಿತನದ ಮರ್ಯಾದೆ ತರಬೇಡ ಅಂತ ಹೇಳ್ಯಾರ. ಇವ ಇದಕ್ ಬಂದ್ರೆ ಹೆಂಗ್ ಹೋಗುದು, ಇದಕ್ ಬಂದ್ರೆ ಅಲ್ಲಿ ಪೈಕಾನೆ ಹೋಗುದು. ಇಲ್ಲ ಕೇಳ್ರಿಪ್ಪ ಕೇಳ್ರಿ. ಅದಕ್ಕೆ ಇರ್ಲಿ, ಬಹಳ ಮುಂದಿನ ಸಂದಿಗೆ ಹೌದು ಇದರ ಬದ್ದಲ ತಾಯಿ ಬದ್ದಲ ಬಹಳ ಒತ್ತು ಕೊಟ್ಟು ಹೇಳೋರ್ದ, ಒತ್ತು ಕೊಟ್ಟು ಒಂದು ಆನಂದ ಆಗುವಂತದ ಮಾತ ಹೇಳೋದದ. ಏನ ಈ ಸದ್ಯ ಹೇಳಿಬಿಡುನ. ಹಾ ಹಾ ಇನ್ನೊಮ್ಮೆ ಸಂದಿಗೆ ಹೇಳೋದದ. ಹೌದ್ ಹೌದು ಈಗ ಬಹಳ ಮಾತಾಡೋದ್ರೆ ಒಂದು 2 ನುಡಿ ಚಾಲನ ಹಾಡಿ ಹಾಡಿ ಅವನ ಹೆಸರು